ಭಾರತ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ತಕ್ಕದಾದ ಉತ್ತರ ಕೊಟ್ಟಿದೆ ಅಂತ ಅನಿಸುತ್ತಾ ಸರ್? It is not declared as a war. POKಯನ್ನ ಭಾರತ ಈಗ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅಥವಾ ಭಾರತದಿಂದ ಕೈತಪ್ಪಿ ಹೋಗಿದೆಯಾ ಅಥವಾ ನಿಜವಾಗಿಯೂ ಕೂಡ ಆ ಆಕ್ರಮಣದಿಂದ ಭಾರತ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ದೇಶದ ಜನ ಎರಡು ಥರ ಶತ್ರುಗಳನ್ನ ನಾವು ಸಹಿಸ್ಕೋಬೇಕು. ಒಂದು ಒಳಗಿನ ಶತ್ರು, ಒಂದು ಹೊರಗಿನ ಶತ್ರು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮುಸಲ್ಮಾನರೇ ಭಾರತದ ಜೊತೆ ವಿಲೀನ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಅಧಿಕಾರಿ ದೇಶವಾಗಿದೆ. ಇಲ್ಲ ಅವ್ರು ಬಂದು ಸರೆಂಡರ್ ಆಗಬೇಕು. ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ನ ಅಥವಾ ಟ್ರಂಪ್ ಮಾತು ಮೋದಿ ಕೇಳಿದ್ರ ಅಥವಾ ಟ್ರಂಪ್ ಮಾತು ಮೋದಿ ಕೇಳೋದಕ್ಕೆ ಅನಿವಾರ್ಯವಾಯಿತು, ನಾನಾ ವ್ಯಾಖ್ಯಾನಗಳು ಬರ್ತಾವೆ ಸರ್. ಕೆಟ್ಟ ದೇಶ ಅಲ್ಲ ನಮ್ಮದು. ರಸ್ತೆ ಭಿಕ್ಷೆ ಕೇಳೋ ದೇಶ ಅಲ್ಲ ನಮ್ಮದು. ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ಕಾರ್ಯಕ್ರಮ. ಬನ್ನಿ ಕೂತ್ಕೊಂಡು ಮಾತಾಡೋಣ. ದಿನಕ್ಕೊಂದು ಹೊಸ ಸಬ್ಜೆಕ್ಟ್, ದಿನಕ್ಕೊಬ್ಬರು ಅತಿಥಿ. ಇವತ್ತು ನಮ್ಮ ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಅತಿಥಿ ಕಟ್ಟರ್ ರಾಷ್ಟ್ರೀಯವಾದಿ, ಖ್ಯಾತ ವಿಶ್ಲೇಷಕರು ಡಾಕ್ಟರ್ ಎಂ ವಾಸುದೇವರಾವ್ ಕಶ್ಯಪ್ ಅವರು. ಭಾರತ ಮತ್ತು ಪಾಕ್ ನಡುವೆ ಯುದ್ಧ ನಿಂತಿದೆ. ಆದರೆ ಆ ಯುದ್ಧದಿಂದ ಆದಂತಹ ನೋವು, ಆ ಯುದ್ಧದ ಭೀಕರತೆ ಇನ್ನೂ ಕೂಡ ನಮ್ಮ ಮನಸ್ಸಿಂದ ಮಾಸಲಿಲ್ಲ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಐತಿಹಾಸಿಕ ಪ್ರಶ್ನೆಗಳು, ಈ ಬಗ್ಗೆ ಅತ್ಯಂತ ಕುತೂಹಲಕಾರಿಯಾದಂಥ ವಿಚಾರಗಳನ್ನು ತಿಳಿಸೋದಕ್ಕೆ ಇವತ್ತು ಅತಿಥಿ ಬಂದಿದ್ದಾರೆ. ಸೊ ಅತಿಥಿಯನ್ನು ವೆಲ್ಕಮ್ ಮಾಡ್ತಾ ಮಾತು ಮುಂದುವರಿಸ್ತೀನಿ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ನಮಸ್ಕಾರ. ಸರ್, ಇನ್ನು ಭಾರತ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ತಕ್ಕದಾದ ಉತ್ತರ ಕೊಟ್ಟಿದೆ ಅಂತ ಅನಿಸುತ್ತಾ ಸರ್ ನಿಮಗೆ? ಅಲ್ಲ, ಈಗ ಪಾಕಿಸ್ತಾನದ ವಿರುದ್ಧವಾಗಿ ಅದೇನು ನಡೀತು ಅಲ್ಲಿ, ಆ ಪಾಕಿಸ್ತಾನದ ಒಂದು ಸ್ಥಾವರಗಳಲ್ಲಿ ಅಲ್ಲಿ ಇವತ್ತೇನು ಸಿಂಧೂರ ಅಂತ ಒಂದು ಸಣ್ಣ ಜಳಕ್ಕೆ ಕೊಡ್ತಲ್ಲ, ಅದು ಇಟ್ ಇಸ್ ಅ ಸ್ಮಾಲ್ ಸ್ಟ್ರೋಕ್, ಅದು ಸಣ್ಣ ಸ್ಟ್ರೋಕ್ ಅಷ್ಟೇ. ಅದು ಇಟ್ ಈಸ್ ನಾಟ್ ಡಿಕ್ಲೇರ್ಡ್ ಆಸ್ ಅ ವಾರ್. ಅದು ವಾರ್ ಅಂತ ಡಿಕ್ಲೇರ್ ಮಾಡಲಿಲ್ಲ. ಏನಂತಂದರೆ ಎದುರಾಳಿಗೆ ಒಂದು ಗಾಯದ ಒಂದು ತರ್ಚನ್ನು ಕೊಟ್ಟರು, ಹುಷಾರಾಗಿರೋ ನಮ್ಮ ಸಾಹಸಕ್ಕೆ ಬಂದರೆ ಸರಿ ಹೋಗಲ್ಲ ಅಂತ ಹೇಳತಕ್ಕಂಥ ಒಂದು ಸಣ್ಣ ತರ್ಚುವಿಕೆಯನ್ನು ನಮ್ಮ ಸೈನಿಕರ ಮುಖಾಂತರ ರಾಷ್ಟ್ರದ ಈಗಿನ ಸರ್ಕಾರ ಅದನ್ನು ಕೊಡ್ತದನ್ನು. ಅಂದರೆ ಮುಂದೆ ಅದಕ್ಕೆ ಬರೀ ಇದು ಕೊಟ್ಟು ಈಗ ನಡೆದಿರ್ತಕ್ಕಂಥ ಏನು ಘಟನಾವಳಿಗಳಿವೆ, ಪಾಕಿಸ್ತಾನ ವರ್ಸಸ್ ಇಂಡಿಯಾ, ಇದ್ರ ಹಿಂದೆ ವಾಪಸ್ ಹೋದಾಗ ಬಹಳಷ್ಟು 78 ವರ್ಷಗಳ ಸುದೀರ್ಘ ಹೋರಾಟ, 78 ವರ್ಷಗಳ ಕಾಲ ಏನು ನಡೀತು, ಈ ಒಂದು ಕಥಾನಕ ಏನಿದೆ POK ಫೈಲ್ಸ್ 1947 ಅನ್ನತಕ್ಕಂಥ ಒಂದು ಇದರೊಳಗೆ ಅಪಾರವಾಗ್ತಕ್ಕಂಥ ನೋವು ನಲಿವುಗಳು, ಅಪಾರವಾಗ್ತಕ್ಕಂಥ ವಿಷಯಗಳು ಭಾಳಷ್ಟು ವಿಷಯಗಳು ಹಾದೋಗಿದೆ. ಒಂದು ಏನಂತಂದರೆ ಇಲ್ಲಿ ನಮ್ಮ ದೇಶದ ಇತಿಹಾಸವನ್ನು ನೋಡೋಕೆ ಹೋದಾಗ ಒಂದು ನಮ್ಮವರೇ ನಮ್ಮ ಇತಿಹಾಸವನ್ನು ಅದನ್ನು ಎದುರಿಸೋದು ಅಥವಾ ನಮ್ಮವರ ಇತಿಹಾಸವನ್ನು ಕೆಣ್ಕೋದು, ಮತ್ತು ಸುತ್ತಮುತ್ತ ಇರತಕ್ಕಂಥ ನಮ್ಮ ಶತ್ರುಗಳು, ರಾಷ್ಟ್ರ ಶತ್ರುಗಳು ಕೂಡ ಅದನ್ನು ಕೆದಕೋದು ಮತ್ತು ಕೆಣ್ಕೋದು ಇದೆಯಲ್ಲ, ಇದ್ರ ಮಧ್ಯೆ ಭಾರತ ಜರ್ಜರಿತವಾಯಿತು. ಸೊ ಇಲ್ಲಿ ಬರೋ ವಿಷಯ ಏನಂತಂದರೆ, ಇಡೀ ಪ್ರಕರಣವನ್ನು ಭಾರತ ದೇಶದ ಜನಸಾಮಾನ್ಯ ಈಗ ತಣ್ಣಿಗೆ ಸುಮ್ಮನಿರ್ಬೋದು. ಆದರೆ ಆ ಒಂದು POK ಅಂತ ಏನಿದೆ ಅದು ಏನೋ ಮರೆತು ಹೋದ ಇತಿಹಾಸ, ಕಳೆದು ಹಾಕಿದ ಇತಿಹಾಸ ಅನ್ನತಕ್ಕಂಥ ವಿಷಯವನ್ನು, ಅದು ಗಂಭೀರವಾದ ವಿಷಯವನ್ನು ತಮ್ಮ ಮುಂದೆ ಗಮನ ತರಕ್ಕೆ ಇಷ್ಟಪಡ್ತೇನೆ. ಏನಿದು ಆ್ಯಕ್ಚುಲಿ ಈ ಒಂದು POK 1947 ಫೈಲ್ ಅಂದರೆ ಏನು? ಸ್ವತಂತ್ರ ಭಾರತಕ್ಕೆ ಯಾವಾಗ ಭಾರತ ದೇಶದವನ್ನು ಸುಮಾರು ರಾಜ್ಯಗಳು, ಅಂದರೆ ದ್ವಾಪರ ಯುಗದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಮ್ಮ ದೇಶವನ್ನು ಭಾಳ ಜನ ಆಳರಸರು ಆಳಿದ್ರು. ನಾವೀಗ ಒಂದು ಭಾರತದ ಪುಟವನ್ನು ನಾವು ತಿರುಗಿಸಿ ನೋಡಿದಾಗ ಏನಾಗತ್ತೆ, ಅಂದರೆ ಈ ಒಂದು ಬ್ರಿಟಿಷ್ ಕಾಲೋನಿ ಕೇಸು, ತದನಂತರ ಅದಕ್ಕಿಂತ ಮುಂಚೆ ವಿದೇಶಿಯರ ಅತಿಕ್ರಮಣ, ಮುಸಲ್ಮಾನರ ಅತಿಕ್ರಮಣ, ಇವೆಲ್ಲವೂ ಬಂದಾಗ ಇತಿಹಾಸವನ್ನು ಸಣ್ಣದಾಗಿ ಎದುಕ್ತಾ ಹೋದಾಗ ಅದರ ಒದಗಿರತಕ್ಕಂಥ ಭಾಳಷ್ಟು ವಿಷಯಗಳು ಹೊರಗೆ ಬರ್ತಾ ಹೋಗುತ್ತೆ. ಒಂದು ಕಾಶ್ಮೀರ. ಈ ಕಾಶ್ಮೀರ ಅನ್ನತಕ್ಕಂಥದ್ದು ಭಾರತದ ಶಿಖರಾಗ್ನಿ. ಅದು ಭಾರತ ದೇಶಕ್ಕೊಂದು ದೊಡ್ಡದಾದ ಒಂದು ತಲೆಯ ಶಿಖರಾಗ್ನಿ. ಅದು ಯಾಕೆ ಹೊಡೆದೋಯ್ತು, ಯಾರು ತಪ್ಪಿಂದ ಹೊಡೆದೋಯ್ತು, ಇದು ಒಳಗಡೆ ತಕ್ಕಂಥ ಸಂಚುಗಳು ಯಾರು ಇದನ್ನು ಯಾಕೆ ಜವಾಹರ್ಲಾಲ್ ನೆಹರು ಮಾತ್ರ ಬೆಟ್ಟು ತೋರಿಸ್ತಿದ್ದಾರೆ ಜನ, ಏನಾಯಿತು, ಆ ಇತಿಹಾಸದ ಪ್ರಮಾದಗಳು ಏನು ಅನ್ನತಕ್ಕಂಥ ಈ ಕಥಾನಕವೇ POK ಫೈಲ್ಸ್ 1947. POK ಫೈಲ್ಸ್ 1947 ಒಂದು
ಐತಿಹಾಸಿಕವಾದ ಸತ್ಯವನ್ನು ತೆರೆದಿಡುವಂತಹ ಒಂದು ಹೆಸರನ್ನೇ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗಾದರೆ ಪಿ ಒ ಕೆಯನ್ನು ಭಾರತ ಈಗ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ, ಅಥವಾ ಭಾರತದಿಂದ ಕೈತಪ್ಪಿ ಹೋಗಿದೆಯಾ, ಅಥವಾ ನಿಜವಾಗಿಯೂ ಕೂಡ ಆ ಆಕ್ರಮಣದಿಂದ ಭಾರತ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಸರ್, ನಿಮಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆಯಾ ಬಹುಶಃ ಭಾರತವು ಕೂಡ ಪಿ ಒ ಕೆ ಮೇಲೆ ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ? ಇಲ್ಲ, ಭಾರತಕ್ಕೆ ಭಾರತ ವರ್ಷಕ್ಕೆ ಅಥವಾ ಭಾರತೀಯರಿಗೆ ಪಿ ಒ ಕೆ ಸಂಧಾನ ಮುಖಾಂತರ ಇದು ಸರಿಯೇ, ಕದನದ ಮುಖಾಂತರ ಸರಿಯೇ, ವಾಪಸ್ ಪಡೆಯತಕ್ಕಂಥ ಹಂಬಲ ಯಾರನ್ನು ಬಿಟ್ಟು ಹೋಗಿಲ್ಲ. ಅದು ಬಿಟ್ಟು ಹೋಗೋದು ಇಲ್ಲ, ಹೋಗಲೂಬಾರದು. ಯಾಕಂದರೆ ಆವತ್ತು ನಡೆದ ಇಡೀ ನಾನು ಯಾಕೆ ಅದನ್ನು ಫೈಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೇವಲ ಏನೋ ಒಂದು ಸಣ್ಣ ಐತಿಹಾಸಿಕ ಪ್ರಮಾದಗಳು ಅಂತ ಹೇಳಿ ಅಲ್ಲಿಗೆ ಅದನ್ನು ಕೊನೆಗಳಿಸಬಾರ್ದು. ಅದನ್ನು ಇತ್ತೀಚಿನ ರಾಜಕಾರಣ ಹೇಗಿದೆ ಅಂತ ಹೇಳಿದ್ರೆ, ನೀವು ಹಾಕಿದ್ದಕ್ಕೆ ನಮಗೆ ಸಾಕ್ಷ್ಯ ಕೊಡಿ, ನೀವು ಬಾಂಬ್ ಹಾಕಿದ್ದಕ್ಕೆ ಸಾಕ್ಷ್ಯ ಕೊಡಿ, ನಿಮ್ಮ ಅಲ್ಲಿ ಅಭಿನಂದನೆ ಹೋಗಿದ್ದಕ್ಕೆ ಸಾಕ್ಷ್ಯ ಕೊಡಿ, ನೀವು ಕಾರ್ಗಿಲ್ ಏನೋ ಪಾಯಿಂಟ್ ಸಾಕ್ಷ್ಯ ಕೊಡಿ, ಅಜ್ಮೀರ್ ಪಾಸ್ ಸಾಕ್ಷ್ಯ ಕೊಡಿ, ತಾಷ್ಕಂಡ್ ಒಪ್ಪಂದ ಆಗಿದ್ದು ಸುಳ್ಳು, ಸಿಮ್ಲಾ ಒಪ್ಪಂದ ಆಗಿದ್ದು ಸುಳ್ಳು ಅಂತ ಇವೆಲ್ಲವೂ ಕೂಡ ನಮ್ಮವರೇ ಕೇಳೋ ಪ್ರಶ್ನೆಗಳು. ನಮಗೆ ಶತ್ರುಗಳು ಹೊರಗಿನ ಶತ್ರುಗಳಲ್ಲ, ನಮ್ಮಲ್ಲೇ ಇಲ್ಲಿರತಕ್ಕಂಥ ಸ್ವತಂತ್ರದ ನಂತರದ ಬಂದಿರತಕ್ಕಂಥ ನಮ್ಮಲ್ಲಿ ಇಲ್ಲಿ ಪಟಪದ ಹಿತಾಸಕ್ತಿಗಳಿದೆಯಲ್ಲ, ಇವು ರೈಸ್ ಮಾಡುತ್ತೆ. ಈ ನಮ್ಮ ದೇಶದ ಜನ ಎರಡು ಥರ ಶತ್ರುಗಳನ್ನ ಸಹಿಸ್ಕೋಬೇಕು. ಒಂದು ಒಳಗಿನ ಶತ್ರು, ಒಂದು ಹೊರಗಿನ ಶತ್ರು. ಯಾಕೆ ಅದನ್ನು ನಾವು ಯಾಕೆ ಅದನ್ನು ನಾವು ಕಾಶ್ಮೀರಿ ಫೈಲ್ಸು ಅಥವಾ ಪಿ ಒ ಕೆ ಫೈಲ್ಸ್ ಅಂತ ಮಾಡಿದ್ವಿ? ಒಂದು ಫೈಲ್, ಒಂದು ಕಥೆ, ಒಂದು ಜಾಗದ ಹಿಂದೆ, ಒಂದು ರಾಷ್ಟ್ರದ ಒಂದು ದೇಶಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಪ್ರದೇಶದ ಮೇಲೆ ಅದು ಸ್ವತಂತ್ರವನ್ನು ಕಳ್ಕೊಂಡಾಗ ಅದಕ್ಕೆ ಅದರದ್ದೇ ಆಗ್ತಕ್ಕಂಥ ಮಹತ್ವ, ಅದರದ್ದೇ ಆಗ್ತಕ್ಕಂಥ ಒಂದು ಹೆಜ್ಜೆಗಳಿರ್ತವೆ. ಏನು ಮಾಡಿದ್ರು ಇಲ್ಲಿ ಏನಂದರೆ, ಇಲ್ಲಿ ಸಂಚಾಗಿದ್ದೇನು, ಸಂಚು ಮಾಡಿದ್ಯಾರು, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ಇದು ಆಗಿದ್ದು ಇಡೀ ಒಟ್ಟಾರೆ ಆಗಿದ್ದೆ ಸಂಚು. ಇದು ಆಗಿನ ಕಾಲಘಟ್ಟದಲ್ಲಿ 1947 ತದನಂತರ ನಡೆತಕ್ಕಂಥದ್ದು ಏನಿತ್ತು, 47 ಹಿಂದೆ 1944 ಅಥವಾ 31 ಏನೆಲ್ಲ ನಡೀತು. ಹಾಗಾದರೆ ನೋಡಿ, ಉದಾಹರಣೆ ಕೊಡ್ತೀನಿ. ಈಗ ಕಾಶ್ಮೀರದಲ್ಲಿ ಹಿಂದೂ ಸಾಮ್ರಾಜ್ಯ ಇತ್ತಲ್ಲಿ, ಡೋಗರಾ ಕಮ್ಯುನಿಟಿ, ಹರಿಕೃಷ್ಣ ಸಿಂಗ್ ಇವರೆಲ್ಲ ಅವರ ದ್ವಾಪರಯುಗದಿಂದ ನಡೆದಂತಕ್ಕಂಥ ಒಂದು ರಾಜ ಪರಿವಾರ, DN ಅಂತ ಕರಿತೀವಿ. ಆ ಪರಿವಾರ ಕೊಂಟಕಾನೆ ಉಳ್ಕೊಂಡಿದ್ದವನು ಯಾರು? ರಾಜ ಹರಿಸಿಂಗ್. ಅಲ್ಲೇನಾಯಿತು, ನಮ್ಮನ್ನು ಬ್ರಿಟಿಷರು ನಮ್ಮನ್ನು ಯಾರು ಆಳಿದ್ರಲ್ಲ, ಆ ಆಳ್ವಿಕೆಯಲ್ಲಿ ಕೂಡ ಅವರದೊಂದು ಒಂದು ಕುಬುದ್ಧಿ ಇತ್ತು. ಏನು ಕುಬುದ್ಧಿ ಅಂತಂದರೆ, ಭಾರತದ ಹಿಂದೂಸ್ತಾನ್, ಪ್ರಿನ್ಸಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ನಿಮಗಿದು ಆಶ್ಚರ್ಯ ಅನಿಸುತ್ತೆ. ಭಾರತ, ಹಿಂದೂಸ್ತಾನ್, ಪ್ರಿನ್ಸಸ್ತಾನ್ ಅಂತಂದರೆ ಬ್ರಿಟಿಷ್ ರಾಣಿಯ ಆಡಳಿತ, ಪ್ರಿನ್ಸಸ್ತಾನ್, ಪಾಕಿಸ್ತಾನ್ ಅಂತ. ಈ ಮೂರು ತಲೆವಳಿ ಇಟ್ಕೊಂಡು ಬ್ರಿಟಿಷ್ ಕಲೋನಿಯಲ್ಲಿ ಏನು ಮಾಡ್ತು, ಕೊನೆಗೆ ಈ ಮೂರು ಪ್ಲ್ಯಾಂಟ್ ಮಾಡ್ತದೆ. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಮೇಜರ್ ವಿಲ್ಲನ್ ಯಾರು ಗೊತ್ತಾ? ಚರ್ಚಿಲ್. ಮೇಜರ್ ವಿಲ್ಲನ್ ಅಂತ ಚರ್ಚಿಲ್. ಬ್ರಿಟಿಷರ ಪ್ರಧಾನಿ ಯಾರು? ಚರ್ಚಿಲ್. ಲಾರ್ಡ್ ಮೌಂಟನ್ ಬ್ಯಾಕ್ ಇವರೆಲ್ಲ ಯಾರೂ ಕೂಡ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಬಯಸಿದವರಲ್ಲ. ಏನು ಅವತ್ತೇನಾದರೂ ಉತ್ತರಾಧಿಕಾರಿ ಯಾರಿದ್ದರಲ್ಲ ಆ ಕಾಲಘಟ್ಟದಲ್ಲಿ, ಸ್ವತಂತ್ರ ಸಂಘರ್ಷಕ್ಕೆ ಹೋರಾಡ್ತಕ್ಕಂಥ ಆಕ್ಟಿವಿಸ್ಟ್ ಯಾರಿದ್ರಲ್ಲ, ಜವಾಹರ್ಲಾಲ್ ನೆಹರು ಇವರೆಲ್ಲ ಫ್ರೀಡಮ್ ಫೈಟರ್ಸ್ಗಳಲ್ಲ. ಅವರು ದೇ ಆರ್ ಓನ್ಲಿ ಆಕ್ಟಿವಿಸ್ಟ್. ಫ್ರೀಡಮ್ ಫೈಟರ್ಗಳು ಬೇರೆ ಇದ್ದಾರೆ. ಸ್ವತಂತ್ರ ಹೋರಾಟಗಾರರು ಗಲ್ಲಿಗಿರಿದ್ರು. ಅವರು ನೇಣಿಗಂಬ ಹಚ್ಚಿದ್ರು ಅವ್ರನ್ನ ಬ್ರಿಟಿಷ್ನವರು. ಯಾಕಂತಾರೆ ಗೊತ್ತಿತ್ತು ಅವ್ರಿಗೆ, ಇವ್ರು ಯಾವತ್ತಿದ್ರು ಕೂಡ. ಅದರಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗವಂತ್ ಸಿಂಗ್ ಪಡಕೆ ಆಗಿರ್ಬೋದು, ವಾಸುದೇವ ಪಡಕೆ, ಬೇಕಾಷ್ಟು ಜನ, ಸಹಸ್ರಾರು ಜನ ಕೇವಲ ಕಾಂಗ್ರೆಸ್ಸಿಂದ ಆಗಿನ ಕಾಂಗ್ರೆಸ್ಸಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂತಂದರೆ ಸುಳ್ಳದು. ಸತ್ಯದ ಮೇಲೆ ಹೊಡೆದಂಗೆ ಸುಳ್ಳದು. ಅವರಿಂದ ಬಂದಿದ್ದಲ್ಲ. ಗಾಂಧೀಜಿ ಚರಕದಿಂದ ಸ್ವತಂತ್ರ ಬಂತು ಅಂತಂದರೆ ಚಿಕ್ಕ ಮಗು ಕೂಡ ನಗ್ತಾನೆ. ಚರಕದಿಂದ ನಮ್ಮ ಸ್ವತಂತ್ರ ಬರಲಿಲ್ಲ. ಅದು ಗಾಂಧೀಜಿಯವರಿಗೆ ಒಂದು ಒಂದು ಇಲ್ಯೂಷನ್ ಇತ್ತು ಅವರಿಗೆ. ನಾನು ಸ್ವತಂತ್ರ ತಂದ್ಕೊಡ್ತೀನಿ ಅಂತಕ್ಕಂಥ ಪೆಲ್ಯೂಷನ್ ಇತ್ತು ಅವ್ರಿಗೆ. ಅವ್ರು ಬಂದಿದ್ದೆ ಫ್ರೀಡಮ್ ಮೂಮೆಂಟಲ್ಲಿ ಆದಮೇಲೆ ಬಂದಿದ್ದವರು. ತಮಾಷೆ ಹೇಳ್ತೀನಿ ಕೇಳಿ ನಿಮಗೆ. ಫ್ರೀಡಮ್ ಮೂಮೆಂಟ್ ಗಾಂಧೀಜಿ ಬರೋಕ್ಕೆ ಮುಂಚೆ, ಜವಾಹರ್ಲಾಲ್ ನೆಹರು ಬರೋಕ್ಕೆ ಮುಂಚೆ ಶುರು ಆಗ್ಬಿಟ್ಟಿತ್ತು. 1847 ಶುರು ಆಗ್ಬಿಟ್ಟಿತ್ತು ಆ್ಯಕ್ಚುಲಿ. ಆಮೇಲೆ ಇವರು ಎಂಟ್ರಿ ಆಗಿದ್ದು, ಕ್ಯಾರೆಕ್ಟ್ರ್ಗಳ ಎಂಟ್ರಿ ಆಗಿದ್ದು ಆಮೇಲೆ 1920, 1915 ಎಂಟ್ರಿ ಆಯಿತು ಈ ಕ್ಯಾರೆಕ್ಟ್ರ್ಗಳು. ಇವರೆಲ್ಲ ಎಲ್ಲಿದ್ರು ಗೊತ್ತಾ? ತಮಾಷೆ ಹೇಳ್ತೇನೆ. ಇವರೆಲ್ಲ ಕರ್ಸ್ಕೊಂಡ್ರು ಅವರು. ಅವರ ಒಂದು ಕುತಂತ್ರದ ಭಾಗಗಳ ಇವ್ರನ್ನೆಲ್ಲ ಕರ್ಸ್ಕೊಂಡ್ರು. ಇವರು ಪ್ಲೇ ಕಾರ್ಡ್ ಆಡಲಿ ನಮಗೆ ಅಂತ. ಯಾಕಂದರೆ ಆ ಕಾಲಘಟ್ಟದ ಭಾರತ ದೇಶ ಸಂಪತ್ಭರಿತವಾಗತಕ್ಕಂಥ ದೇಶ ಆಗಿತ್ತು. ಒಳ್ಳೆ ಹೊಡಿಬೋದಾಯಿತು. ಎಷ್ಟು ಸಲ ಬಂದು ಹೋದರು ನಮ್ಮ ಅತಿಕ್ರಮಣ ಮಾಡೋರು. ಇತಿಹಾಸವಾಗಿ ವಾಪಸ್ ಹೋದಾಗ ನೀವು
ನಮ್ಮ ದೇಶಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಇಡೀ ಜಗತ್ತಿಗೆ ಕೊಡೋಷ್ಟು ಸಂಪನ್ಮೂಲ ನಮ್ಮಲ್ಲಿತ್ತು. ಚಿನ್ನ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಎಲ್ಲವೂ ನಮ್ಮಲ್ಲಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಜ್ಞಾನ ಭಂಡಾರ ಇತ್ತು. ನಮ್ಮಲ್ಲಿ ವಿಶ್ವವಿದ್ಯಾಲಯಗಳು ಹೆಂಗಿತ್ತು ಒಂದು ಜ್ಞಾನ ಭಂಡಾರಗಳಿತ್ತು. ಅದನ್ನೆಲ್ಲ ದೋಚಕ್ಕೆ ಮಾಡಿರ್ತಕ್ಕಂಥ ಕುತಂತ್ರಿ ಪಾಕಿಸ್ತಾನಕ್ಕಿಂತ ಜಾಸ್ತಿ ಬ್ರಿಟಿಷ್ನವ್ರು. ಇವತ್ತು ಕೂಡ ಅದನ್ನೇ ಹೇಳ್ತೀವಿ, ಬ್ರಿಟಿಷ್ ಕಲೋನಿಯಲ್ ಕೇಸಲ್ಲಿ ಆಗಿದ್ದು ಏನಾಯಿತು, ಇವತ್ತು ಕೂಡ ಅದು ನಮಗೆ ಆ ಹೊಡೆತ ತಡ್ಕೊಳಕ್ಕಾಗಿಲ್ಲ. ಇನ್ನೂ ಎಲ್ಲ ಬಂದ್ಬಿಟ್ಟು ಏನು ಮಾಡಿಬಿಟ್ರು, ವೆಟೆಡ್ ಪ್ಲ್ಯಾಂಟ್ ಮಾಡೋಕ್ಕೆ ಹೋದರು. ನಮ್ಮ ಶಿಕ್ಷಣ ಪದ್ಧತಿ ಚೇಂಜ್ ಮಾಡಿದ್ರು, ಗುರುಕುಲ ತೆಗೆದು ಹಾಕಿದ್ರು. ಎಲ್ಲವೂ ಕೂಡ ವಾಪಸ್ ಹೋಗೋಣ ಈಗ ಇಲ್ಲಿಗೆ ಕಾಶ್ಮೀರಕ್ಕೆ. ಕಾಶ್ಮೀರದಲ್ಲಿ ಏನಾಯಿತು, ಯಾವಾಗಿದು ಮೊದಲ ಬಾರಿ ಕಾಶ್ಮೀರದಲ್ಲಿ ಹರಿವಂಶ ರಾಜಭಾರ ಮುಗಿದೋದ ಮೇಲೆ ಕೊನೆಗೆ ಹುಟ್ಕೊಂಡ್ರು ಒಬ್ಬ ಏನು ದೈತ್ಯ ರಾಕ್ಷಸ ಹುಟ್ಕೊಂಡ, ಶೇಖ್ ಅಬ್ದುಲ್ಲಾ ಅಂಥೇಳಿ. ಆತ ಏನು ಮಾಡ್ದ, ನ್ಯಾಷನಲ್ ಕಾನ್ಫರೆನ್ಸ್ ಅಂಥೇಳಿ ಒಂದು ಸಂಘಟನೆ ಮಾಡ್ದ. ಮುಸಲ್ಮಾನರ ಅಧಿಪತ್ಯ ಇರತಕ್ಕಂಥ ಜಾಗಗಳಲ್ಲಿ ಒಂದು ಸಂಘಟನೆ ಮಾಡಿದ. ಅಲ್ಲಿ ಶುರುವಾಯಿತು ನೋಡಿರಿ ಬೀಜಾಂಕುರ. ಅದಕ್ಕೆ ಮುಂಚೆ ಆ ಕಾಶ್ಮೀರದಲ್ಲಿ ಮುಸಲ್ಮಾನರು ಯಾರು ಇರಲಿಲ್ಲ, ಇದ್ದಿದ್ದವರೆಲ್ಲ ಕಾಶ್ಮೀರ ಪಂಡಿತರು ಇದ್ದಿದ್ದು. ಅದು ಅವಾಗ ಶುರುವಾಯಿತು, ಏನು ಮೈಗ್ರೇಷನ್ ಆಗಿ ಶುರುವಾಯಿತು. ಅದೇ ಟೈಮ್ನಲ್ಲಿ ಒಂದು ಪೆಲ್ಯೂಟ್ ಆಯಿತು. ಇದೇನು ನಮ್ಮ ಅತಿಕ್ರಮಣ ಮಾಡಿದ್ರಲ್ಲ, ಧರ್ಮದ ಅತಿಕ್ರಮಣ ಮಾಡಿದಾಗ ಮತ್ತು ದೇಶಕ್ಕೆ ಅತಿಕ್ರಮಣ ಮಾಡುವಂತಕ್ಕಂಥ ಈ ಖಲ್ಜಿ ಮಹಮ್ಮದ್ ಆಗಿರ್ಬೋದು, ಇವರೆಲ್ಲವೂ ಕೂಡ ಧರ್ಮದ ಒಂದು ಛಾಪನ ಹಾಕ್ಬಿಟ್ಟು ಹೊಟ್ಬಿಟ್ರು. ಅದ್ರ ಫಲಶ್ರುತಿನೇ ಇವತ್ತು ಕಾಶ್ಮೀರದಲ್ಲಿ ಅಧಿಕ ಇಸ್ಲಾಮಿಕ್ ಸ್ಟೇಟ್ ಅಂತ ಬಂತು. ಈ ಕಡೆ ಪಶ್ಚಿಮ ಇಸ್ಲಾಮಿಕ್ ಸ್ಟೇಟು, ಪೂರ್ವ ಇಸ್ಲಾಮಿಕ್ ಸ್ಟೇಟ್ ಅಂತ ಬಂತು. ಅವಾಗ ಶೇಖ್ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಬಂದಾಗ ಇನ್ನೊಬ್ಬ ಹುಟ್ಕೊಂಡ ಮಹಾನುಭಾವ ಮೊಹಮ್ಮದ್ ಅಲಿ ಜಿನ್ನಾ. ಆತ ಆ ಕಾಲಘಟ್ಟದಲ್ಲಿ ಇಸ್ಲಾಮಿಕ್ ಜನಾಂಗದವರಿಗೆ ಅಚ್ಚುಮೆಚ್ಚಿನ ನಾಯಕನಾಗಿದ್ದ. ಅವರೆಲ್ಲ ಸೇರಿ ಮಾಡಿದ್ದ ತಪ್ಪೆ ಇವತ್ತು ಕಾಶ್ಮೀರ ಭಾರತ ಮಾತೆ ಹೊಡೆದು ಬಲಗೈ ಹೋಯಿತು, ಎಡಗೈ ಹೋಯಿತು. ಸರ್, ಇಲ್ಲಿ ಇನ್ನು POKಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮುಸಲ್ಮಾನರೇ ಭಾರತದ ಜೊತೆ ವಿಲೀನ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ, ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇದು ಹೆಂಗೆ ಅಂತ? ಇಲ್ಲ ಈಗ ಆವಾಗಿನ ಕಾಲಘಟ್ಟದಲ್ಲಿ ಏನಾಗಿತ್ತು ಅಂತಂದ್ರೆ, ಆಗಿನ ಕಾಲಘಟ್ಟದಲ್ಲಿ ಇದ್ದಿದ್ದು ಇಶ್ಯೂನೇ ಬೇರೆ ಇತ್ತು. ಅದು ಅವಾಗಿದ್ದ ಕಾಲಘಟ್ಟದಲ್ಲಿ ಇದ್ದಿದ್ದು ಇಶ್ಯೂ ಏನು ಅಂತಂದ್ರೆ, ನಮಗೆ ಒಂದು ಸಂಯುಕ್ತ ದೇಶ ಬೇಕು, ನಮಗೊಂದು ಇಂಡಿಪೆಂಡೆಂಟ್ ಕಂಟ್ರಿ ಬೇಕು ಅಂತೇಳಿ. ಅಲ್ಲಿ ಆಕ್ಚುಲಿ ಏನು ಗೊತ್ತಾ ಸರ್, ನಮ್ಮ ಜನ ಅಮಾಯಕರು. ಅವ್ರಿಗೆ ಹೆಂಗೆ ಟರ್ನ್ ಆಗೋತಂಗೆ ಟರ್ನ್ ತೊಗೊಳ್ತಾರೆ. ಇವ್ರು ಇನ್ಸಿಗೇಟ್ ಮಾಡಿದ್ರೆ ಯಾರು, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಶೇಖ್ ಅಬ್ದುಲ್ಲಾ. ಇವರಿಬ್ಬರು ಏನು ಮಾಡಿದ್ರು, ಒಂದು ಸರ್ವೋಚ್ಚ ನಾಯಕ ಅನ್ಸ್ಕೊಡ್ತಕ್ಕಂಥ ಮಹಾ ಕಮಾಂಡರ್ ಇನ್ ಚೀಫ್. ಬರೀ ಅವನೊಬ್ಬನೇ ಇರಲಿಲ್ಲ, ಅವ್ರ ಜೊತೆಗೆ ಜವಾಹರ್ಲಾಲ್ ನೆಹರು ಸೇರಿಕೊಂಡ್ರು, ಅವ್ರ ಜೊತೆಗೆ ಚರ್ಚಿ ಸೇರಿಕೊಂಡ್ರು, ಮೌಂಟೇನ್ ಬ್ಯಾಟ್ ಸೇರಿಕೊಂಡ್ರು. ಇವರೆಲ್ಲ ಸೇರ್ಕೊಂಡು ಕೊನೆಗೆ ಸರ್ ತಮಾಷೆ ಹೇಳ್ತೀನಿ ಕೇಳಿ, ನಿಮ್ಗೆ ಇಡೀ ಭಾರತ ಖಂಡ 2,36,000 ಚದರ ಕಿಲೋಮೀಟರಿನ ಭೂಮಿಯನ್ನು ಕೇವಲ ಒಬ್ಬ ವ್ಯಕ್ತಿ ಬಂದು, ರಿಡ್ಜಾ ಅಂತ ಹೇಳಿ ಬ್ರಿಟಿಷ್ನ ಭೂಮಾಪಕ ಬಂದು 5 ದಿನದಲ್ಲಿ ಗೆರೆ ಎಳಿತಾನೆ. ಯಾವ ಬೇಸ್ ಮೇಲೆ ಪಾಕಿಸ್ತಾನ ಗೆರೆ ಹೇಳಿದ್ರು? ಈಗ ಯಾವ್ದಾರು ಒಂದು ಲ್ಯಾಂಡ್ನ ಸರ್ವೆ ಮಾಡೋಕ್ಕೆ ಹೋದರೆ ನಿಮಗೆ ಸರ್ವೇರ್ ಕರೆಸ್ಬೇಕು, ತಹಸೀಲ್ದಾರ್ ಪರ್ಮಿಷನ್ ಆಗಬೇಕು, DC ಪರ್ಮಿಷನ್ ಆಗಬೇಕು. ಒಂದು ಗೆರೆ ಎಳೆಯೋದಕ್ಕೆ ತಿಂಗಳಗಟ್ಟಲೆ ಕಾಯಬೇಕು ನಿಮಗೆ. 5 ದಿನದೊಳಗೆ ಬಹುತಾಕೃತಿಗೆ ಭಾರತ ದೇಶವನ್ನು ಅವ್ರೇನು ಮಾಡಿದ್ರು, ಸಣ್ಣ ಗೆರೆ ಹೇಳಿದ್ರು. ಇದನ್ನು ಪೂರ್ವ ಪಾಕಿಸ್ತಾನ ಮಾಡಿದ್ರು, ಇದನ್ನು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಆ ಕಾಲಘಟ್ಟಕ್ಕೆ ಅದು ಬೇಕಾಗಿತ್ತು, ಮಾಡಿದ್ರು. ಯಾಕಂತಂದರೆ ಜನಗಳು ಅಷ್ಟೇ ಸ್ವತಂತ್ರ ಸಂಘರ್ಷದ ಅದಿತ್ತಲ್ಲ, ಆ ಸಪ್ರೇಷನ್ ಅಂತ ಏನಿರಲಿಲ್ಲ, ಆವಾಗ ಬೇಕಾಗಿತ್ತು. ಈಗೇನಾಯ್ತು, ನಂತರ ಆಡಳಿತ ಬಂತು ನೋಡಿ. ಆವಾಗ ಇವತ್ತು ಏನಾಗಿದೆ, ಇವತ್ತು ಪಾಕಿಸ್ತಾನ ಅಂತ ನಾವೇನು ಕರಿತೀವಿ, POK ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಚೈನಾ ಆಕ್ರಮಿತ ಕಾಶ್ಮೀರ ಕೂಡ ಇದೆ. ಗಿಯಾಚಿನ್ ಎಲ್ಲ ಅದು ಸೇರ್ತದೆ. ಮತ್ತು ಆಜಾದ್ ಕಾಶ್ಮೀರ ಅಂತಿದೆ. ಇಲಿಟಿ ಮತ್ತು ಸಿದುರ್ಗಿ ಅಂತ ಏನಿದೆ ಅದೆಲ್ಲವೂ ಕೂಡ ನಮ್ಮವರೇ ಬಿಟ್ಕೊಟ್ಟಿರ್ತಕ್ಕಂಥ ದೇಶಗಳು, ಪ್ರದೇಶಗಳು. ಈಗೇನಾಗಿದೆ ಕಾಶ್ಮೀರಕ್ಕೆ, ಈಗ ಸಮಸ್ಯೆ ಹುಟ್ಟೋ ಕಾಶ್ಮೀರಕ್ಕೆ ಅಂತದೆ, ಎಲ್ಲವನ್ನೂ ಕಳ್ಕೊಂಡಿರ್ತಕ್ಕಂಥ ಬಿಕಾರಿ ದೇಶವಾಗಿದೆ ಅದು. ಈಗ ಇಲ್ಲ, ಆಗ್ತಾ ಇಲ್ಲ ಅವ್ರಿಗೆ. ಅಲ್ಲಿ ನೀವು ನೋಡಿ, ನಮ್ಮಲ್ಲಿ ಕಡಲೆ ಹಿಟ್ಟು 30 ರೂಪಾಯಿ 1/4 kg ಇದ್ದರೆ ಅಲ್ಲಿ 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ. ಅಲ್ಲಿನ ಬದುಕಿನ ಬುತ್ತಿ ಇದೆಯಲ್ಲ ಜನಗಳದ್ದು, ಹಾಹಾಕಾರ. ಅವ್ರಿಗೆ ಏನಾಗತ್ತೆ ಅಂದರೆ, ಆ ಕಾಣ್ತಾ ಇದೆ ಭಾರತ ದೇಶ ತನ್ನ ಸ್ವತಂತ್ರದ ನಂತರದಲ್ಲಿ ಹಲವಾರು ಎಡತೊಡಗಳಿದ್ದರೂ ಕೂಡ ಒಂದು ವಿಶ್ವ ಕುಟುಂಬಕ್ಕೆ, ವಿಶ್ವ ಭಾರತಕ್ಕೆ ಎಂದು ಜ್ಞಾಪಕಾಲ ಆಗ್ತಿದೆ, ವಿಶ್ವಗುರು ಆಗ್ತಿದೆ ಅನ್ನತಕ್ಕಂಥ ಇದಕ್ಕೇನೆ ನೆಚ್ಕೊಂಡು ಏನು ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಕೊನೆಗೆ ನಾವು ಭಾರತ ದೇಶ ಸೇರ್ಕೊಳ್ಬೇಕು ಅನ್ನತಕ್ಕಂಥ ತವಕ ಅಲ್ಲಿರ್ತಕ್ಕಂಥ ಮುಸಲ್ಮಾನ ಬಂಧುಗಳಿಗಿದೆ. ಬಟ್ ಅದನ್ನು ಬೆಕ್ಕಿ ಗಂಟೆ ಕೊಟ್ಟವ್ರು ಯಾರು? ಇದೇ ತವಕ ಕಟ್ಟವ್ರು ಯಾರು?
ಅಲ್ಲಿ ಏನಾಯಿತು ನಮಗೆ ತಾಷ್ಕಂಡ್ ಒಪ್ಪಂದದೊಳಗೆ ಇನ್ನೊಂದು ಇದೆ ನೋಡಿ, ವಿಶ್ವ ಸಂಸ್ಥೆ ಅಂತ ಇದೆಯಲ್ಲ, ಅದಕ್ಕಿಂತ ಹೇಡಿ ಕಮ್ಜೋರ್ ಹೇಡಿ ಅನ್ನತಕ್ಕಂಥ ಸಂಸ್ಥೆ ನಾವೆಲ್ಲೂ ನೋಡೇ ಇಲ್ಲ. ಎಲ್ಲ ದೇಶದಲ್ಲೂ ಕೂಡ ಮಧ್ಯಸ್ಥಿಕೆ ವಹಿಸುತ್ತೆ. ವಿಯೆಟ್ನಾಂ ಅಮೆರಿಕದ ಜೊತೆ ಮಧ್ಯಸ್ಥಿಕೆ ವಹಿಸ್ತು. ಕೊನೆಗೆ ಭಾರತ ದೇಶದ ಈ ಒಂದು ಸಂಬಂಧಪಟ್ಟ ವಿಷಯಕ್ಕೆ ಬಂದ POKಗೆ ಇಲ್ಲಿ ತನಕ ಅಗಸ್ಟಿಕ್ಕೆ ಇದ್ದಾಗ ಬೆಂಕಿ ಹಚ್ಕೋಬೋದು, ವಿಡಿ ಕುಡಿಬೋದು. ಅಗಸ್ಟಿಕ್ಕೆ ಇದ್ದಾಗ ಆರಿಸ್ಬಿಟ್ರೆ ಸಮಸ್ಯೆ ಪರಿಹಾರ ಆಗ್ಬಿಟ್ರೆ ಅದೇನಾಯಿತು ಅಂದರೆ ಅವೆಲ್ಲವೂ ಕೂಡ ಎಷ್ಟೋ ಯುದ್ಧಗಳು ಗೆದ್ವಿ ನಾವು. ಗೆದ್ದ ಮೇಲೆ ಏನಾಯಿತು, ನಮಗೆ ರಿಸಲ್ಟ್ ಏನು ಬಂತು? ಎಷ್ಟು ಬಂದು ಸುಮಾರು 3-4 ಇದ್ದಾಗ ಗೆದ್ವಿ ನಾವು. 71, 69 ಎಲ್ಲ ಗೆದ್ವಿ ನಾವು. ನಮ್ಮ ಕೊನೆಗೂ ನಮ್ಮ POK ನಮಗೆ ಬರಲಿಲ್ಲ. ಕಾರಣ ಏನು? ಬರಲಿಲ್ಲ. ಯಾಕಂತಂದರೆ ಅದು ಇನ್ನೊಂದೇನೆಂದ್ರೆ ಆ ಒತ್ತಾಸೆಗಳು, ಆಮೇಲೆ ನಮ್ಮಲ್ಲಿ ಆ ಜನರ ಇಚ್ಛಾಶಕ್ತಿ. ಸರಿ, ಅಲ್ಲಿರೋ ಜನಕ್ಕೆ ಏನಾದ್ರೂ ಬೇಕು ಅಂತ ಬಂದರೆ ಎಲ್ಲವನ್ನೂ ಮುಸ್ಲಿಂ ಬಂದುಬಿಡ್ಬೋದಾಯಿತು. ಭಾರತ ದೇಶ ಸೇರ್ಕೊಂಡಾಗ ಅವರಿಗೆ ಎಲ್ಲೋ ಥರದ ಅನುಕೂಲಗಳು ಸಿಗೋದು ಅವರಿಗೆ. ನಾವು ಅಲ್ಲೇ ಇರ್ತೀವಿ, ನಮ್ಮ ಅದನ್ನೇ ಅನುಭವಿಸ್ತೀವಿ ಅನ್ನೋದು ನಾವೇನು ಮಾಡೋಕ್ಕೆ. ಇದು ಸಮಸ್ಯೆ. ಏನು ಇಲ್ಲಿ ಒಟ್ಟಾರೆ ಅಂತಂದರೆ ಈಗ ನೋಡಿ, ಈಗ ಉದಾಹರಣೆ ಕೊಡ್ತೇನೆ. ಇಡೀ ವಿಶ್ವದಲ್ಲಿ ಏನು ಇವತ್ತು 2000 ಇಂದ ಹಿಡಿದು ಇಲ್ಲಿ ತನಕನೂ ಕೂಡ ನೂರಾರು ಜನ ಸೈನಿಕರು ಸತ್ತೋದ್ರು, ನೂರಾರು ಜನ ಭದ್ರತಾ ಸಿಬ್ಬಂದಿಗಳು ಸತ್ತೋದ್ರು, ನೂರಾರು ಜನ ನಾಗರಿಕರು ಸತ್ತೋದ್ರು. ಅಂಕಿಅಂಶಗಳು ಕೂಡ ಕೊಡಬಲ್ಲೆ ನಾನು ಇನ್ ಡೀಟೇಲ್ ಆಗಿ. ಅದನ್ನು ಘಟನೆಗಳು ಎಷ್ಟಾಯಿತು ಅಂದರೆ, ಈ ಕಾರ್ಗಿಲ್ ಯುದ್ಧದಲ್ಲಿ ಇಷ್ಟು ಸಾವು ನೋವುಗಳಾಯಿತು. ಆಮೇಲೆ ಇದು ಯಾಕೆ ಇವೆಲ್ಲ ಬಂತು ಅಂತಂದರೆ, ಇದಕ್ಕೆ ಪ್ಲಾಂಟೆಡ್ ಪ್ರೋಗ್ರಾಮ್ ಯಾರು ಅಂತಂದರೆ, ಆ ಕಾಲದಲ್ಲಿ ಬ್ರಿಟಿಷರು ಏನು ಮಾಡಿಬಿಟ್ರು, ಈ ಆಜಿಫೀರ್ ಅಂತೇಳಿ ಒಂದು ಜಾಗ ಇದೆ, ಅದು ಬಂದು ಹೋಗೋತಕ್ಕಂಥ ಜಾಗ, ಅದು ಅಲ್ಲಿಂದನೇ ಸುಳ್ಳು ಬರೋದು. ಆ ಜಾಗವನ್ನು ಯಾರು ಸೇರಿದ ಥರ ಮಾಡಿಬಿಟ್ರು, ಯಾರು ಬ್ರಿಟಿಷ್ನವರು. ಇವತ್ತು ಇಡೀ ಕಾಶ್ಮೀರ ಮತ್ತು ಭಾರತ ದೇಶಕ್ಕೆ ಮಧ್ಯೆ ಏನಾದ್ರು ಗೋಡೆ ಕಟ್ಟಿದರೆ ಅದಕ್ಕೆ ಆ ಚಾಂಡಾಳಿ ಬ್ರಿಟಿಷ್ನವರೇ ಕಾರಣಕರ್ತರೆ ಹೊರತು ಇನ್ಯಾರು ಅಲ್ಲ. ಇವರೆಲ್ಲ ನಮ್ಮವರೇನೆ, ಯಾರು ಇದ್ದವರೆಲ್ಲ ನಮ್ಮವರೇನೆ. ಏನಂದ್ರೆ ಅಧಿಕಾರ ಆಸ್ತಿ ಮತ್ತು ಅಧಿಕಾರ ಲಾಲಸೆ ಏನಾಯಿತು ಅವರಿಗೆ. ಈ ಬಿಟ್ಟರೆ ಪದವಿ ಸಿಗಲ್ಲ, ಇದು ಬಿಟ್ಟರೆ ನಮಗೆ ಸ್ಥಾನಮಾನ ಸಿಗಲ್ಲ ಅಂತಕ್ಕಂಥ ಲಾಲಸೆ ಹಲವಾರು ಬ್ಲೆಂಡರ್ ಮಾಡ್ಬೋದು. ಸಿಯಾಚಿನಲ್ಲಿ ಸಿಯಾಚಿನ್ ವಿಷಯಕ್ಕೆ ಬಂದಾಗ ಏನಾಯಿತು, ಬೇಡ ಅವ್ರು ಇನ್ನೊಂದು ತಪ್ಪು ಮಾಡಿದ್ರು. ಜವಾಹರ್ಲಾಲ್ ನೆಹರು ಏನು ತಪ್ಪು ಮಾಡಿದ್ರು ಅಂತಂದರೆ, ಈ ಒಂದು ಆರ್ಡ್ರ್ ಮಾಡಿದ್ರು, ನೀವು ಇದಕ್ಕೆ ಬಿಟ್ಟು ಇಲ್ಲಿಂದ ನೀವು ಜಾಗ ಒಂದು ಹೆಜ್ಜೆ ಮುಂದೆ ಇಡಬೇಡಿ ಅಂತ ಆರ್ಡ್ರ್ ಮಾಡಿದ್ರು. ತದನಂತರ ಬ್ರಿಟಿಷ್ ಕೊನೆಗೇನು ಮಾಡಿಬಿಟ್ರು, ಸೀರೆ ತೊಗೊಂಡೋಗ್ಬಿಟ್ಟು ತಮ್ಮದೆಲ್ಲ ಗೋಳುಗಳನ್ನು ವಿಶ್ವಸಂಸ್ಥೆ ಬಂದಿಟ್ರು. ವಿಶ್ವಸಂಸ್ಥೆ ನಮ್ಮ ಭಾರತೀಯ ಕೋಡ್ಗಳ ಥರ ಇಡೀ ಮಾರೋಣ ಅಂತ 78 ವರ್ಷ ಆಯಿತು. ಈಗಿನ ಸರ್ಕಾರ ಏನಾದರೂ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡಿ ಏನಾದರೂ ಅದಕ್ಕೊಂದು ಫಲಶ್ರುತಿ ಕೊಡ್ತು ಅಂತಂದರೆ ಬಹುಶಃ ಒಂದಂತೂ ಗ್ಯಾರಂಟಿ ಸರ್, ನಾವು ಇರ್ತೀವೋ ಬಿಡ್ತೀವೋ, ಕದನ ಮೂಲಕನೋ ಅಥವಾ ಸಂಧಾನ ಮೂಲಕನೋ POK ನಮಗೆ ವಾಪಸ್ ಬಂದೇ ಬರುತ್ತೆ, ಬರಲೇಬೇಕು. ಇದು ಪ್ರತಿಯೊಬ್ಬರ ಭಾರತೀಯನಿಗೆ ಇರತಕ್ಕಂಥ ಕೆಚ್ಚು ಮತ್ತು ರೋಷ. ಅದು ಭಾರತದ ಆಸ್ತಿ, ಭಾರತದ ಭೂಮಿ, ಅದು ಭಾರತಕ್ಕೆ ಬರಲೇಬೇಕು. ಅದು ಸರ್, ಇನ್ನು ನೆಹರು ಅವರ ಸಾಕಷ್ಟು ರಾಜಕೀಯ ಪ್ರಮಾದಗಳ ಬಗ್ಗೆ ಹೇಳ್ತಾ ಇದ್ರಿ. ಅದು ನೆಹರು ಅವರಿಗೆ ಮಾತ್ರ ಸೀಮಿತವಾಗಿತ್ತಾ? ಅದಾದ ನಂತರದ ಜನರೇಷನ್ ಇಂದಿರಾ ಗಾಂಧಿ ಆಗಿರಲಿ, ಸೊ ಹೀಗೆ ಮುಂದುವರಿತಾನೆ ಹೋಯ್ತಾ ಪ್ರಮಾದಗಳು? ಅಲ್ಲ, ಅಲ್ಲಿ ಪ್ರಮಾದಗಳು ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ, ಅದನ್ನು ಸ್ವತಃ ನೆಹರು ಆಗಲಿ ಅಥವಾ ಅವರ ಉತ್ತರಾಧಿಕಾರಿ ಯಾರಾದ್ರೆ DNA ಅವ್ರು ಸರಿ ಮಾಡೋಕ್ಕಾಗದಿರೋ ಮಟ್ಟಿಗೆ ಅದು ಕ್ಯಾನ್ಸರ್ ಗೆಡ್ಡೆ ಥರ ಆಗ್ಬಿಡ್ತು ಸಮಸ್ಯೆ. ಟ್ರೀಟ್ಮೆಂಟ್ ಮಾಡೋಕ್ಕಾಗಲೇ ಇಲ್ಲ. ಅದು ಇವತ್ತು ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಎಲ್ಲವೂ ಕೂಡ ಎಲ್ಲರೂ ಇವತ್ತು ಕೂಡ ಭಾರತ ದೇಶದ ಯಾವ್ದಾರು ಕ್ಯಾನ್ಸರ್ ಇದ್ದರೆ ದೊಡ್ಡ ಕ್ಯಾನ್ಸರ್ POK. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಅದನ್ನ ವಾಸಿ ಮಾಡಲಾಗದಂತ ರೋಗವಾಗಿ ಉಳಿಸ್ಕೋದ್ರು ನೆಹರು ಅವರು ಅಂತ. ಯಾಕೆ ಉಳಿಸ್ಕೊಂಡ್ರು ಅದು ಹೇಳ್ಬಿಡ್ತೀನಿ. ರಾಜಕೀಯದ ಪೊಲಿಟಿಕಲ್ ವರ್ಡಿಕ್ಟ್ ಅಂತ ಏನು ಕರಿತೀವಿ ನಾ, ಅದಿದ್ದಾಗಲೇ ಅದೇನಾಗತ್ತೆ ಗೊತ್ತಾ, ಅದು ನಿಮ್ಗದು ರಾಜಕೀಯ ಕೂಟದೊಳಗೆ ನಿಮ್ಗೊಂದು ಇದು ಕೊಡುತ್ತೆ. ಹೆದರಿಸಿ ಅವ್ರು ಬಂದು ನಮ್ಮನ್ನು ಬೀಳ್ತಾರೆ ಹೆದರ್ಸ್ಕೊಂಡು ರಾಜಕೀಯ ನಡೆಸ್ಕೊಂಡ್ಬಂದದ್ದು. ಎಲ್ಲೂ ಕೂಡ ಯಾರೂ ಕೂಡ ಏನೋ ಅದಕ್ಕೆ ಇಚ್ಛಾಶಕ್ತಿ ತೋರಿಸ್ತೀವಿ ಸರ್. ಈಗ ಒಂದು ಕಚ್ಚೆ ತೆಗಿಬೇಕಾದ್ರೆ ಇಚ್ಛಾಶಕ್ತಿ ಇರಬೇಕು, ನಮ್ಮಲ್ಲಿ ಇಚ್ಛಾಶಕ್ತಿ ತೋರಿಸಲೇ ಇಲ್ಲ. ಇವತ್ತು ಕೂಡ ಪಕ್ಕದಲ್ಲಿರತಕ್ಕಂಥ ಹುಣ್ಣು ಯಾವುದು ಅಂತಂದರೆ ಆಜಾದ್ ಕಾಶ್ಮೀರ POK. ಆಕ್ಚುಲಿ POK ಅವ್ರದ್ದಲ್ಲ ಸರ್, ನನ್ನ ಪ್ರಕಾರ ಏನು ಒಪ್ಪಂದ ಆಗಿದೆ ಅವ್ರದ್ದಲ್ಲ. ಸಣ್ಣ ತಪ್ಪುಗಳಿಂದ ಏನಾಯಿತು ಅಂತಂದರೆ POK ಬಿಟ್ಕೊಡ್ತಿಲ್ಲ. ಆಕ್ಚುಲಿ ಈ ತಾಷ್ಕೆಂಟ್ ಒಪ್ಪಂದದೊಳಗೆ ಏನೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಲ್ಲಿ ಅಯೂಬ್ ಖಾನ್ ಹೋದಾಗ ಅಯೂಬ್ ಖಾನ್ ಏನು ಮಾಡಿದ್ರು, ಒಪ್ಕೊಂಡ್ರು, ನಾನು ಬಿಟ್ಕೊಡ್ತೀನಿ ಎಲ್ಲವೂ ಅಂತ ಒಪ್ಕೊಂಡಿದ್ರು. ಇಲ್ಲಿ ರಷ್ಯಾದ ಒಂದು ಇದರೊಳಗೆ ಒಂದು ಸಭೆ ಮೀಟಿಂಗ್ ಆಯಿತು. ಅವ್ರು ಸೈನ್ ಹಾಕ್ಬೇಕಾಯ್ತು, ಇಬ್ಬರು ಸೈನ್ ಹಾಕ್ಬೇಕಾಯ್ತು. ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಶವವಾಯಿತು. ಜೀವಂತ ಹೋದ ಒಬ್ಬ ಪ್ರಧಾನಿ ಹೆಣವಾಗಿ ವಾಪಸ್ ಬಂದರು. ಸೊ ಇದರಲ್ಲಿ ಏನೋ ಇದೆ ಅಲ್ಲ, ಇದು ಏನಿದೆ ಅಂತಲ್ಲ. ಇಟ್ ಈಸ್ ನೋನ್ ದಟ್ ಹಿ ಹ್ಯಾಸ್ ಬಿನ್ ಕಿಲ್ಡ್, ಇಟ್ ಹ್ಯಾಸ್ ಬಿನ್ ಅಸಾಸಿನೇಷನ್. ಅದಕ್ಕೊಂದು ಫೈಲ್ ಮಾಡಬೇಕು ನಾವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಫೈಲ್ಸ್ ಅದೆಲ್ಲ ಸುತ್ತಾಕೊಂಬರ್ಬೇಕು. ರಷ್ಯಾದಲ್ಲಿ ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ತೊಗೋಬೇಕು.
ಯಾವುದೋ ಸತ್ರು ಅವರಿಗೆ ಎಲ್ಲಿ ಅವ್ರ ಸಾವು ಕೂಡ ಎಲ್ಲೂ ಕೂಡ ಗಮನಕ್ಕೆ ಬರಲಿಲ್ಲ ನೋಡಿ. ಯಾವುದೋ ಸತ್ರು ಅಂತ ಗೊತ್ತಾಗಲಿಲ್ಲ, ಇದು ಇಂಥದಕ್ಕೆ ಸತ್ರು ಅಂತ ಗೊತ್ತಾಗಲಿಲ್ಲ. ಸೀದಾ ಡೆಡ್ ಬಾಡಿ ವಾಪಸ್ ಬಂದಷ್ಟೇ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಮಣ್ಣಂಗಟ್ಟಿ ಆ ಸಾವಿನ ನಿಖರತೆ ಮತ್ತು ಸತ್ಯಾಂಶ ಏನು ಗೊತ್ತಾಗ್ಲಿಲ್ಲ ಇದುವರೆಗೂ. ರಹಸ್ಯವಾಗಿ ಉಳಿದಿದೆ. ಐತಿಹಾಸಿಕ ಸುಭಾಷ್ ಚಂದ್ರ ಬೋಸ್ ಹೆಂಗೆ ದಂತಕಥೆ ಆದ್ರು ಇದು ಅದೇ ತರ ಯಾಕಾಗ್ಲಿ ಇವರ ಅಂತಂದ್ರೆ ಇವ್ರು ಸ್ವಲ್ಪ ಕಠೋರವಾದಿ. ಯಾರು ಶಾಸ್ತ್ರಿ ಕಠೋರವಾದಿ. ಅವ್ರು ಒಪ್ಕೊಂಡು ಹೇಳಿದ್ರೆ ನಾನು ಇದೆಲ್ಲ ಒಪ್ಕೊಳ್ಳಲ್ಲ ಕೊಡಕ್ಕೆ. ಅವ್ರು ಎನ್ನ ಪ್ರಲೋಭನೆ ಕೊಟ್ಟರು. ನಾನು ಒಂದು ಸಣ್ಣ 20 ರೂಪಾಯಿ ಬಾಡಿಗೆ ಮೇಲೆ ರೀತಿನ ಬರ್ತಾರೆ, ನನಗೆ ಯಾವುದೇ ಆಸ್ತಿ ಅಂತಸ್ತು ಬೇಡ, ನನ್ನ ಪ್ರಧಾನಮಂತ್ರಿ ಪೋಸ್ಟ್ ಕೂಡ ನನಗೆ ಸಣ್ಣ ಮಟ್ಟದಿದ್ದು, ನಾನು ತುಂಬ ಶಾರ್ಟ್ ಪೀರಿಯಡ್ ಇರೋದು ಅಂತ ಹೇಳಿ ಗೊತ್ತಿರ್ಬೋದು. ಅವರು ನಮ್ಮ ಬದುಕು ನಡೆದು ಬಂದ ದಾರಿ, ಅವ್ರೇನೋ ಬಾಡಿ ಕಟ್ಟಿದ್ರು ಅಂಥೇಳಿ ಸರ್ಕಾರದಿಂದ ದುಡ್ಡು ತೊಗೊಂಡ್ರು ಅಂತೇಳಿ ವಾಪಸ್ ಕೂಡ ಕೊಟ್ಟರು ಆ ಥರ. ಇಲ್ಲಿ ಏನಂತಂದರೆ ಈ ಕಾಶ್ಮೀರ ಪಾಕ್ ಫೈಲ್ಸ್ ಏನಿದೆ ಇಲ್ಲಿಗೆ ನಿಂತರು, ಇಲ್ಲಿಗೆ ನಿಲ್ಲಲ್ಲ. ಅದು ಯಾರೋ ಒಬ್ಬರು ಧೀಮಂತ ಬರಬೇಕು, ಇಲ್ಲ ಅವ್ರು ಬಂದು ಸರೆಂಡರ್ ಆಗಬೇಕು. ಸರೆಂಡರ್ ಆಗಿ ನಮ್ಮ ಜೋಡಿಸ್ಕೋತೀವಿ ಅಂತ ಹೇಳಬೇಕು, ಇಲ್ಲ ನಾವು ಕಿತ್ಕೋಬೇಕು. ಕೇಳೋದು ಭಿಕ್ಷೆ, ಕಿತ್ಕೊಳ್ಳೋದು ಹಕ್ಕು. ನಾವು ಕೇಳೋದು ಮತ್ತೆ ಸೇರ್ಕೊಂಡ್ರಪ್ಪ ಅಂತ ಕೇಳ್ತೀವಲ್ಲ, ಅದು ಭಿಕ್ಷೆ. ಅದು ನಾವು ಭಿಕ್ಷೆ ಕೇಳ್ತಾ ಇದ್ದೀವಿ. ಕಿತ್ಕೋತೀನಿ ಅನ್ನೋದು ಇದೆಯಲ್ಲ, ಅದು ಹಕ್ಕು. ಅಂದ್ರೆ ನಮ್ಮ ಆಸ್ತಿ ನೀವು ಕಬಳಿಸಿದ್ದೀರಿ, ಕೊಟ್ಬಿಡಿ ಅಂತ ನಾವು ಕಿತ್ಕೊಳ್ತೀವಿ. ಕಿತ್ಕೊಳ್ಳೋದು ಹಕ್ಕು. ಕೊಟ್ಟು ಬನ್ನಿ ಜೊತೆಗೆ ಅಂತ ಕರೆಯೋದು ಭಿಕ್ಷೆ. ಭಿಕ್ಷೆ. ಎಸ್, ಬಹಳಷ್ಟು ಅರ್ಥವಿದೆ ಆ ಸಾಲಲ್ಲಿ. ಸರ್, ಇನ್ನು ಭಾರತಕ್ಕಿದ್ದಂಥ ಒಂದೇ ಒಂದು ಅವಕಾಶ ಸರ್, ಪಾಕಿಸ್ತಾನದ ಪಕ್ಕೆಲುಬು ಮುರಿಯೋದಕ್ಕಿದ್ದಂಥ ಒಂದು ಅವಕಾಶ, ಅದು ಆಪರೇಷನ್ ಸಿಂಧೂರ. ಅದು ಅರ್ಧಕ್ಕೆ ಮೊಟಕಾಗಿದ್ದು ಅಥವಾ ಅರ್ಧಕ್ಕೆ ನಿಂತು ಹೋಗಿದ್ದು ಒಬ್ಬ ಅಸಲಿ ಭಾರತೀಯನಿಗೆ ಅದು ನಿಜಕ್ಕೂ ಕೂಡ ಅದರಲ್ಲಿ ಖೇದ ಇದೆ. ಅದು ಏನು ಬೇಕಾದರೂ ಹೇಳ್ಬೋದು. ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ನ, ಅಥವಾ ಟ್ರಂಪ್ ಮಾತು ಮೋದಿ ಕೇಳಿದ್ರ, ಅಥವಾ ಟ್ರಂಪ್ ಮಾತು ಮೋದಿ ಕೇಳೋದಕ್ಕೆ ಅನಿವಾರ್ಯವಾಯಿತು, ನಾನಾ ವ್ಯಾಖ್ಯಾನಗಳು ಬರ್ತಾವೆ ಸರ್. ಏನೇ ಇದ್ರೂ ಕೂಡ ಅದು ನಮಗೊಂದು ಇದ್ದಿದ್ದು ಒಂದು ಅವಕಾಶ ಅಲ್ವಾ ಸರ್? ಇಲ್ಲ, ಸಿಂಧೂರ ಆಪರೇಷನ್ ಸಿಂಧೂರ ಇದೆಯಲ್ಲ, ಸಣ್ಣ ಪ್ರಮಾಣದ ಒಂದು ಹೊಡೆತ ಇದು. ಇಟ್ ಈಸ್ ನಾಟ್ ಎ ಮೇಜರ್ ಆಪರೇಷನ್. ನೀವು ಹೆಸರು ಕೊಟ್ಟಿದ್ದೀರಿ ಆಪರೇಷನ್ ಸಿಂಧೂರ ಅಂತ. ಇಡೀ ಒಂದು ಅರ್ಥ ಮಾಡ್ಕೋಬೇಕು. ದೇಶ ಜೊತೆ ಸಂಘರ್ಷಣೆ ಆದಾಗ ಈ ದೇಶ ಜನತೆಯ ಬದುಕಿನ ಬುದ್ಧಿನ ಯೋಚನೆ ಮಾಡಬೇಕು. ಆ ದೇಶದ ಜಗತ್ತಿನ ಅಲ್ಲಿರತಕ್ಕಂಥ ನಾಗರಿಕರು ಏನು ತಪ್ಪು ಮಾಡಿದ್ದಾರೆ, ಇಲ್ಲಿರೋ ನಾಗರಿಕರು ಏನು ತಪ್ಪು ಮಾಡಿದ್ದಾರೆ. ನಿಮ್ಮ ಫೈಟರ್ದು ಯಾರ ಜೊತೆಗೆ ಆ ಕಿತ್ತೋಗಿರತಕ್ಕಂಥ ಏನು ಕೆಟ್ಟ ನಾಯಕರುಗಳು ಯಾರಿದ್ದಾರೆ, ಮೂಲಭೂತವಾದಿಗಳು, ಆಮೇಲೆ ಆ ಟೆರರಿಸಮು, ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಇಡೀ ಜಗತ್ತಿನಲ್ಲಿ ನಿಮಗೆ ಏನೋ ಟೆರರಿಸಮ್ ಪ್ಲಾಂಟ್ ಮಾಡೋತಕ್ಕಂಥ ಜಾಗ ಇದೆ ಪಾಕಿಸ್ತಾನ ಮಾತ್ರ. ಪ್ಲಾಂಟ್ ಮಾಡೋ ಜಾಗ ಹೆಂಗೆ ಅಂತಂದರೆ ಅದು ಅದಕ್ಕೆ ಏನು ಹೇಳ್ತಾರೆ ನಾವು ಮಿಷನರೀಸ್ ಅಂತ ಕರಿತೀವಿ. ಅದು ಪ್ಲಾಂಟ್ ಮಾಡೋ ಜಾಗನೇ. ಟೆರರಿಸಮ್ ಹುಟ್ಟಿದ್ದೇ ಪಾಕಿಸ್ತಾನದೊಳಗೆ. ಪ್ಲಾಂಟ್ ಮಾಡೋ ಪ್ರೋಗ್ರಾಮ್ ಮಾಡೋತಕ್ಕಂಥ ಅದೇನೆ. ಇದು ನಾನು ಹೇಳಿದ್ದಲ್ಲ, ಇದು ಇಂಟರ್ನ್ಯಾಷನಲ್ ಇವೆಂಟ್ ಆ್ಯಂಡ್ ಏನು ಒಂದು ರಿಸರ್ಚ್ ಸೆಂಟರ್ ಅಂತ ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಇವತ್ತು 100 ಜನ ಹೊರಗೆ ಬರ್ತಾರೆ ಪಾಕಿಸ್ತಾನಕ್ಕೆ. ಸರ್, ಈಗ ಒಂದ್ಸಲಿ ನೀವು ಯಾವುದೇ ಒಂದು ದೇವತೆಯನ್ನು ಪೂಜೆ ಮಾಡಿದಾಗ, ಯಾವುದೇ ಒಂದು ಗ್ರಂಥವನ್ನು ಪೂಜೆ ಮಾಡಿದಾಗ ಅಲ್ಲಿ ಏನು ಹೇಳುತ್ತೆ, ಶಾಂತಿ ಬೋಧನೆ ಮಾಡುತ್ತೆ. ಬಟ್ ಟೆರರಿಸ್ಟು ಗುಂಡಿಟ್ಕೊಂಡು ಹೊಡಿತಾನೆ, ಅದಾದಮೇಲೆ ಆ ದೇವರ ಸ್ಮರಣೆ ಮಾಡ್ತಾನೆ. ಹಾಗಾದರೆ ಅವನು ಸ್ಮರಣೆ ಮಾಡೋಕ್ಕೋ ಗ್ರಂಥಕ್ಕೂ ಸಂಬಂಧ ಇಲ್ಲ. ಅವನೇನು ಕೂಗ್ತಾನೆ ಅವನು. ಅಲ್ಲ, ಮೇ ಬಿ ಗ್ರಂಥಗಳು ಬೋಧನೆ ಮಾಡಿರೋದಿಲ್ಲ, ಬಟ್ ಇವರ ಒಂದು ಸ್ವಾರ್ಥ ಹಿತಾಸಕ್ತಿಗೋಸ್ಕರ ಹೇಳ್ತಾ ಇರೋದು. ಈಗ ಏನು ಮಾಡ್ತಾರೆ, ಪ್ಲಾಂಟೆಡ್ ಪ್ರೋಗ್ರಾಮು. ನೋಡಿ, ಈಗ ಬೇರೆ ಥರ ಯುದ್ಧಗಳಾದಾಗ ನಮ್ಮ ಕಣ್ಣು ಕಾಣುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಯುದ್ಧಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಯುದ್ಧಗಳು, ಸೋಷಿಯಲ್ ಮೀಡಿಯಾ ಕನ್ವರ್ಟ್ ಮಾಡತಕ್ಕಂಥ ಏನೋ ಪ್ಲಾಂಟ್ ಪ್ರೋಗ್ರಾಮ್ಸ್ಗಳು, ಯುವ ಸಮುದಾಯವನ್ನು ಅವರ ಮೆದುಳಿಗೆ ಧರ್ಮದ ಅಮೂಲ್ ತುಂಬತಕ್ಕಂಥ ಪ್ರೋಗ್ರಾಮ್ ಇದೆಯಲ್ಲ, ಇದು ಯಾವತ್ತಿದ್ರೂ ನಿಮಗೆ ಒಂದು ಗಂಡಾಂತರ. ಇದು ವಾತಾವರಣ ಗಡಿಯಾಗದಲ್ಲಿರತಕ್ಕ ಸೈನಿಕರಿಗಿಂತ ಇವ್ರು ಗಂಡಾಂತರಗಳು. ಈ ಸೋಷಿಯಲ್ ಸೋಲ್ಜರ್ಸ್ ಇದ್ದಾರಲ್ಲ, ದರ್ ಮೋಸ್ಟ್ ಡೇಂಜರಸ್ ದೆನ್ ದಿ ಬಾರ್ಡರ್ ಸೆಕ್ಯೂರಿಟಿ. ಅಲ್ಲಿ ಇಲ್ಲಿ ಏನಾಗತ್ತೆ, ಇಲ್ಲಿ ನೀವು ಯಾವುದೋ ಒಂದು ಕ್ವಶನ್ ಕೇಳಿದ್ರೆ ಯಾವ್ದು ಹೇಳಿ ಸದ ನಾವು ಇದು ಅರ್ಧಕ್ಕೆ ಮೊಟಕಾಗಿದ್ದು ಇಲ್ಲ, ಮೊಟಕಾಗಿಲ್ಲ ಅದು. ಸೊ ಇಟ್ ಈಸ್ ರಾಜಕೀಯ ಚಾಣಾಕ್ಷತನ ಅಂತ ಕರಿತೀವಿ ನಾವು. ಏನು ರಾಜಕೀಯ ಚಾಣಾಕ್ಷತನ ಅಂತಂದರೆ, ಇದುವರೆಗೂ ಇದು ಏನು 10 ವರ್ಷಗಳ ಹಿಂದೆ ವಾಪಸ್ ಹೋಗೋಣ, ಒಂದು ದಶಕದ ಹಿಂದೆ ಒಂದು ಹೊಸ ಸಂಘಟನೆ, ಒಂದು ಹೊಸ ಪಕ್ಷ ಒಂದು ರಾಜಭಾರ ಮಾಡೋಕ್ಕೆ ಬಂತು. ಅವರ ಆ ರಾಜ್ಯಭಾರದೊಳಗೆ ಬೇರೆ ಬೇರೆ ಥರ ಆಯಾಮಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು, ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು, ಬೇರೆ ಬೇರೆದೆಲ್ಲ ಮಾಡ್ತಿದ್ರು. ಯಾವಾಗಿದು ಇದು ಅವರಾಗವರೇ ಬಂದಿದ್ದು, ನಾವು ಹೋಗಿದ್ದಲ್ಲ. ಆಪರೇಷನ್ ಸಿಂಧೂರ ಆಗಲಿ ಅಥವಾ ಬೇರೆ ಬೇರೆ ಏನು ಅಟ್ಯಾಕ್ ಏನಿದೆಯಲ್ಲ, ನಾವು ಹೋಗಿದ್ದಲ್ವೇ ಇಲ್ಲ. ಅವರಾಗವರೇ ಮೇಲೆ ಬಿದ್ದಾಗ ಬುದ್ಧಿ ಕಲಿಸೋದು ಸರಿ. ಇನ್ನೊಂದು ಬೊಗಳ್ತಿರ್ಬೇಕಾದ್ರೆ ಇನ್ನೊಂದು ಸುಮ್ಮನಿರೋದಿಲ್ಲ, ಕಚ್ಚುತ್ತ ಹೋಗ್ಬಿಟ್ಟದು. ಅವ್ರು ಬಂದರೂ ಬುದ್ಧಿ ಕಲಿಸಿದ್ವಿ, ಅದಕ್ಕೊಂದು ಹೆಸರಿಟ್ವಿ.
ಆಪರೇಷನ್ ಸಿಂಧೂರ ಸಿಂಧೂರ ಅಂತ. ಜಸ್ಟ್ ಒಂದು ಉತ್ತರ ಕೊಟ್ವಿ ಆ ಕ್ಷಣಕ್ಕೆ. ಅಷ್ಟೇ ಉತ್ತರ. ಇನ್ನು ಕಾದಿದೆ. ನೀವು ಬರೀ ನೋಡಿದ್ದ ಬರೀ ಟ್ರಯಲ್ಲು ಪಿಕ್ಚರ್. ಇನ್ನು ಆಮೇಲೆ ನಮ್ಮ ಸೈನಿಕರ ಬಗ್ಗೆ ನಾನು ಭಾಳ ಅಭಿಮಾನ ಇದೆ ನನಗೆ. ನಾನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಯಾರು ಆದೇಶ ಕೊಟ್ಟರು ಯಾರು ಮಾಡಿದ್ರು ಅಂತ ಬೇಡ. ಇವನಿದ್ದ ಇವ್ನು ಕೊಡ್ತಿದ್ದ ಆದೇಶ, ಅವರಿದ್ದ ಅವ್ರು ಕೊಡ್ತಿದ್ದಂತ ಬೇಡ. ನಮ್ಮ ಸೈನಿಕರು ಬಲ್ಯಾಡರಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಆ ಸೈನಿಕ ಸರ್ ಇಡೀ ವಿಶ್ವದಲ್ಲೇ ನಿಮಗೇನಾದರೂ ಸೈನ್ಯದ ಬಗ್ಗೆ ಏನಾದರೂ ಹೆಚ್ಚು ಏನು ಅತ್ಯುನ್ನತ ಗೌರವ ಇದೆ. ನಮ್ಮ ಇಂಡಿಯನ್ ಸೋಲ್ಜರ್ಸ್ ಆರ್ ನಂಬರ್ 4 ಇನ್ ದ ವರ್ಲ್ಡ್. ಹೌದು, ಶಕ್ತಿಶಾಲಿಗೂ ನಂಬರ್ 4 ಇನ್ ದ ವರ್ಲ್ಡ್. ಎಲ್ಲೂ ಫೈಲೂರ್ ಆಗಿಲ್ಲ. ನಮ್ಮ ಪೊಲೀಸು ಅಷ್ಟೇ ವೆರಿ ವೆರಿ ಗುಡ್. ಎಸ್ಪೆಷಲಿ ಕೆಲವು ಸಣ್ಣ ಪುಟ್ಟಗಳು ಆಗ್ತವೆ, ಅದು ಬಿಡಿ, ಅದು ಗಲೀಜುಗಳು. ಆದರೆ ಸಮಸ್ತವನ್ನು ಗಮನಿಸಕ್ಕೆ ಹೋದಾಗ ವಿ ಪ್ರೌಡ್ ಅಬೌಟ್ ಇಟ್. ಅಂಥ ಕೆಟ್ಟ ದೇಶ ಅಲ್ಲ ನಮ್ಮದು. ರಸ್ತೆ ಭಿಕ್ಷೆ ಕೇಳೋ ದೇಶ ಅಲ್ಲ ನಮ್ಮದು. ಸಣ್ಣ ಚಪ್ಪಲಿ ಮಾರೋನು ಕೂಡ ಇವತ್ತು 1000 ರೂಪಾಯಿ ತೊಗೊಂಡು ಮನೆ ಹೋಗ್ತಾನೆ. ಚಪ್ಪಲಿ ಮಾರೋನು ಕೂಡ ಇವತ್ತು ಬಿಸ್ಲೇರಿ ವಾಟರ್ ಕುಡಿತಾನೆ. ಚಪ್ಪಲಿ ಮಾಡೋನು ಕೂಡ ಇವತ್ತು ಸ್ಯಾಂಡ್ವಿಚ್ ತಿಂತಾನೆ. ಅದು ನಮ್ಮ ದೇಶ ಬಡ ದೇಶ ಅಲ್ಲ ಅದು. ವಿ ಕ್ಯಾನ್ ಅಫೋರ್ಡ್ ಅಂತ ಅರ್ಥ. ಅದು ನಾವು ಅನ್ಬೋದು ಚಪ್ಪಲಿ ಮಾರ್ತಾನೆ ಸರ್ ಅಂತ. ಈ ಅರ್ನ್ಸ್ ಎವ್ರಿ ಡೇ 1000 rupees. ಇಲ್ಲೇನು ಅಂತಂದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶ ರೆಡಿಯಾಗಿದೆ. ಒಂದು ಶೋ ಕೊಟ್ಟಿದೆ ಅದು. ಸರಿ, ಏನಾಗುತ್ತೆ, ಶಾರ್ಟ್ ಪೀರಿಯಡಲ್ಲಿ ನೀವು ನಿರೀಕ್ಷೆ ಅಪೇಕ್ಷೆ ಮಾಡೋಕ್ಕಾಗಲ್ಲ. ಅವ್ರ್ಯಾಕೆ ಬಂದಿಲ್ಲ, ಇವ್ರದ್ದೆಲ್ಲ ಕೇಳೋ ಪ್ರಶ್ನೆ ಹೆಂಗೆ ಗೊತ್ತಾ? ಅವ್ರ್ಯಾಕೆ ಬಂದಿಲ್ಲ, ಅವ್ರ್ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಅವ್ರ್ಯಾಕೆ ಅದನ್ನು ಉತ್ತರ ಕೊಡಲಿಲ್ಲ, ಸರ್ವಪಕ್ಷದ ಸಭೆ, ಇವೆಲ್ಲ ಸಣ್ಣ ಬುದ್ಧಿಗಳು ತೋರಿಸ್ತಿದ್ದಾರೆ ಅಷ್ಟೇ. ಯಾವುದು ಸಣ್ಣ ಬುದ್ಧಿಗಳು. ಸರ್, ಈಗ ಅವ್ರಿಗೆ ನರೇಂದ್ರ ಮೋದಿ ಗಂತವಣ ಹೋಗ್ತಾರೆ ಸರ್ ಯುದ್ಧಕ್ಕೆ, ಆದೇಶ ಮಾಡ್ತಾರೆ. ಯಾರು ಆದೇಶ ಮಾಡ್ತಾರೆ? ಈಗ ನೀವು ಇಲ್ಲಿ ಕೂತಿದ್ದೀರ, ನನ್ನ ಜೊತೆ ಕೂತ್ಕೊಂಡು ಪೋಡೋಕಾಸ್ಟ್ ಮಾಡ್ತಿದ್ದೀವಿ. ದ ಬೆಸ್ಟ್ ಪೋಡೋಕಾಸ್ಟ್ ಫ್ರೀಡಮ್ ಬೆಸ್ಟ್ ಪೋಡೋಕಾಸ್ಟ್ ಮಾಡ್ತಿದ್ದೀವಿ ನಾವು. ಇಶ್ಯೂ ಕೂಡ ತುಂಬ ಚೆನ್ನಾಗಿದೆ. ಇಟ್ ಈಸ್ ರಿಲೇಟೆಡ್ ಟು ನೇಷನ್. ನೀವು ಸೀದಾ ಬಂದು ಕೂತ್ಕೊಂಡ್ಬಿಟ್ರಾ ಅಪ್ಪಣೆ ಇಲ್ದೇನೆ? ಇಲ್ಲ. ನಿಮ್ಮನ್ನು ಯಾರು ದೊಡ್ಡವರು, ಹಿರಿಯರು, ಸೆಂಟ್ರ್ ಹೆಡ್ಡು ಕೂತ್ಕೊಳ್ಳಿ, ಪ್ರೋಗ್ರಾಮ್ ಮಾಡಿ, ನಿಮ್ಮ ಮುಖಾಂತರ ಜನಕ್ಕೆ ಸಂದೇಶ ಹೋಗಲಿ ಅಂತ ಹೇಳ್ತಾರೆ. ಹಾಗೆ ದೇಶದ್ದು ಕಥೆನೂ ಹಾಗೇನೆ. ನರೇಂದ್ರ ಮೋದಿ ಆಗಲಿ ಅಥವಾ ಇವರು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋಕ್ಕೆ ಹೋಗಲ್ಲ. ಆರ್ಡ್ರ್ ಮಾಡ್ತಾರೆ, ಎಸ್ ಗೋ, ಬೆಟಾಲಿಯನ್ ಕಳಿಸ್ತಾರೆ. ಸರ್, ನನಗೆ ಹೇಳಿ, ನೀವು ಯಾವ ದೇಶದ ಪ್ರಧಾನಮಂತ್ರಿ, ಯಾವ ದೇಶದ ಅಧ್ಯಕ್ಷ ತಗೊಳ್ಳಿ, ಬೇಡ ಸೋಕಾಳು ವಿರೋಧ ಪಕ್ಷದ ನಾಯಕ ತಗೊಳ್ಳಿ ಅಥವಾ ಆಡಳಿತ ಪಕ್ಷದ ನಾಯಕ ತಗೊಳ್ಳಿ, ಯೂನಿಫಾರ್ಮ್ ಹಾಕೊಂಡು ಸಿಯಾಚಿನ್ಗೆ ಹೋಗಿದ್ದಾರಾ? ತೋರಿಸಿ. ನಾವು ಹಂಗೆಲ್ಲ ಮಾತಾಡೋಕ್ಕೆ ಹೆಂಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ನಾವು. ನಾನು ಆಗಲೇ ಒಂದು ಮಾತಿದೆ, ನಮಗಿರೋದು 2 ಶತ್ರುಗಳು. ಒಂದು ಶತ್ರು ಹೊರಗಡೆ ಕಾಣೋ ಶತ್ರುಗಳು, ಯೂನಿಫಾರ್ಮು, ಗನ್ನು, ಗ್ರೆನೇಡ್ಸು, ಸೆಲ್ಲು, ಬಾಂಬ್ಗಳು. ಒಳಗಿನ ಶತ್ರುಗಳು ಯಾವ ರೂಪದಲ್ಲಿ ಇರ್ತಾರೆ ಹೇಳೋಕ್ಕಾಗಲ್ಲ. ಚೀಫ್ ಮಿನಿಸ್ಟರ್ ರೂಪದಲ್ಲಿ ಇರ್ತಾರೆ, MP ರೂಪದಲ್ಲಿ ಇರ್ತಾರೆ, ಶಾಸಕ ರೂಪದಲ್ಲಿ ಇರ್ತಾರೆ, ಹೇಳೋಕ್ಕಾಗೋದಿಲ್ಲ. ದೇಶ ಭಕ್ತರೋ ಅಥವಾ ದೇಶವನ್ನು ಹೊಡೆಯತಕ್ಕಂಥ ಹುಡುಕರೋ ಅದು ಗೊತ್ತೇ ಆಗೋದಿಲ್ಲ. ಕಂಟಕತೆ ಇದೆಯಲ್ಲ ಸರ್, ಅದು ಇಂಥವ್ರಿಂದ ಬರುತ್ತೆ ಅಂತ ಬರೋದೇ ಇಲ್ಲ. ಪಾಕಿಸ್ತಾನ ಅದು ಬುದ್ಧಿ ಕಲ್ತ್ಕೊಡುತ್ತೆ, ಅದು ನಮ್ಗೆ ಬಿಟ್ಕೊಡ್ಲೇಬೇಕು. ಇವತ್ತು ಸರ್, ಎಷ್ಟು ದಿನ ಅಂತ ನಡೆಸ್ತೀರಿ ನೀವು ಭಿಕ್ಷಾಟನೆ? ಇವತ್ತು ಮಾಡ್ತಾ ಇರೋದೇ ಭಿಕ್ಷಾಟನೆ. ಲಾಸ್ಟಲ್ಲಿ ಬಿಟ್ಕೊಟ್ರು, ಯಾವುದು ಸಿಯಾಚಿನೆಲ್ಲ ಬಿಟ್ಕೊಟ್ರು ಪಾಕಿಸ್ತಾನಿಗೆ. ಹೆಂಗೆ ಬಿಟ್ಕೊಟ್ರು ಅವರು? ಅದು ರೂಲ್ಸ್ ಪ್ರಕಾರ ಬಿಟ್ಕೊಡಂಗೇ ಇಲ್ಲ. ಅದನ್ನು ಚೆನ್ನಾಗಿ ಬಿಟ್ಕೊಟ್ರು. ಅದನ್ನು ಕಾರ್ಡೈಡೆಡ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಫೈಟ್ರದ್ದು ಪಾಕಿಸ್ತಾನ ಜೊತೆಗಲ್ಲ, ಚೈನಾ ಜೊತೆ. ಚೈನಾ ಮಗ್ಗು ಮಡೀರಿ, ಆ ಪಾಕಿಸ್ತಾನ ನಮಗೆ ಬರುತ್ತೆ ವಾಪಸ್. ಆ ಕಾಶ್ಮೀರ ನಮಗೆ ಬರುತ್ತೆ. ಚೀನಾ ಆಕ್ರಮಿತ ಕಾಶ್ಮೀರ ನಮಗೆ ಬರುತ್ತೆ. ಅದು ಬಗ್ಗು ಮಡೀರಿ, ಇಲ್ಲ ತೊಗೊಂಡೋಗಿ ಅದನ್ನು ಕಾಮನ್ವೆಲ್ತ್ ಇದಕ್ಕೆ ತೊಗೊಂಡೋಗಿ, ಅದೇನಾಗತ್ತೆ ನೋಡುವ. ಇತಿಹಾಸದಲ್ಲಿ ಹುದುಗಿ ಹೋಗಿರುವಂತಹ ಸಾಕಷ್ಟು ಐತಿಹಾಸಿಕ ಸತ್ಯಗಳನ್ನು ಕಶ್ಯಪ್ ಸರ್ ಮಾತನಾಡ್ತಿರ್ಬೇಕಾದ್ರೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಈ ಸಂಚಿಕೆ ಮುಗಿಯುವಂತಹ ಸಂಚಿಕೆಯಲ್ಲ, ಸರಣಿ ಸಂಚಿಕೆಯಾಗಿ ನಿಮ್ಮ ಮುಂದೆ ಬರುತ್ತೆ. ಸೊ ಇಷ್ಟೊತ್ತು ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ಕಶ್ಯಪ್ ಸರ್ ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಕಳೆದಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.